ಇನ್ನು ವಾಲ್ಮೀಕಿ ನಿಗಮದ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ನಡೆದಿದೆ. ಕಾಂಗ್ರೆಸ್ಸಿಗರ ವಿರುದ್ಧ ಶೋಭಾ ಕರಂದ್ಲಾಜೆ ಕಿಡಿಕಾರಿದ್ದಾರೆ. ಹಗರಣದಲ್ಲಿ ನಾಗೇಂದ್ರ ಪಾತ್ರ ಏನಿದೆ ಅದು ನೆಪ ಮಾತ್ರಕ್ಕೆ ಮಾತ್ರ. ನಾಗೇಂದ್ರ ಸಣ್ಣ ಮೀನು, ಸಿಎಂ ಡಿಸಿಎಂ ದೊಡ್ಡ ತಿಮಿಂಗಿಲ ಅಂತ ಹೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮದ ಹಣ ಏನಿದೆ ಅದು ತೆಲಂಗಾಣಕ್ಕೆ ರವಾನೆ ಮಾಡಲಾಗಿದೆ. ನಾಗೇಂದ್ರ ಅವರ ಹಿಂದಿರುವಂತಹ ಶಕ್ತಿ ದೊಡ್ಡ ಶಕ್ತಿ ಅಂತ ಅಂದ್ರೆ ಅದು ಸಿಎಂ ಸಿದ್ದರಾಮಯ್ಯ ಅಂತ ಹೇಳಿ ಮೈಸೂರಿನಲ್ಲಿ ಶೋಭಾ ಕರಂದ್ಲಾಜೆ ವಾಲ್ಮೀಕಿ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂತಹ 187 ಕೋಟಿ ಹಗರಣ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಸಹ ಶೋಭಾ ಕರಂದ್ಲಾಜೆ ಅವರು ಮಾತನಾಡಿದ್ರು. ಕೇವಲ ಇದು ನೆಪ ಮಾತ್ರಕ್ಕಷ್ಟೇ ನಾಗೇಂದ್ರ ಹೆಸರು, ಇಲ್ಲಿ ನೆಪ ಮಾತ್ರ ಅಷ್ಟೇ. ನಾಗೇಂದ್ರ ಪಾತ್ರ ಏನಿದೆ ಅದು ಈ ಹಗರಣದಲ್ಲಿ ನೆಪ ಮಾತ್ರ. ಆದರೆ ದೊಡ್ಡ ದೊಡ್ಡ ತಿಮಿಂಗಿಲಗಳೇನಿದ್ದಾರೆ ಅವರು ಸಿಎಂ ಡಿಸಿಎಂ ದೊಡ್ಡ ತಿಮಿಂಗಿಲ. ವಾಲ್ಮೀಕಿ ನಿಗಮದ ಹಣ ತೆಲಂಗಾಣಕ್ಕೆ ರವಾನೆ ಆಗಿದೆ ಅಂತ ಹೇಳಿ ಕೂಡ ಇದರ ಹಿಂದಿರುವಂತಹ ಶಕ್ತಿ ಸಿದ್ದರಾಮಯ್ಯ ಅವರೇ ಅಂತ ಹೇಳಿ ಸಹ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೇಸಲ್ಲಿ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಮೂಡದ ಎಲ್ಲ ಫೈಲ್ಗಳನ್ನು ಕೂಡ ಭೈರತಿ ಬಸವರಾಜ್, ನಾನು ನೇರ ಆರೋಪ ಮಾಡ್ತಾ ಇದ್ದೀನಿ. ಭೈರತಿ ಸುರೇಶ್ ಅವರು ಯಾರು ಇವತ್ತು ಅರ್ಬನ್ ಡೆವಲಪ್ಮೆಂಟ್ ಮಂತ್ರಿ ಆಗಿದ್ದಾರೆ, ನಗರಾಭಿವೃದ್ಧಿ ಸಚಿವರಾಗಿದ್ದಾರೆ. ಭೈರತಿ ಸುರೇಶ್ ಅವರು ಮೂಡದ ಫೈಲ್ ಅನ್ನ ಬೆಂಗಳೂರು ತಗೊಂಡೋಗಿದ್ದಾರೆ. ಇದನ್ನು ಮುಚ್ಚಾಕಕ್ಕೆ ತಗೊಂಡೋಗಿದ್ದಾರೆ ನಿಮ್ಮ ಬಲಗೈ ಮಂಟ ಅವರು. ಅದಕ್ಕಾಗಿ ಈ ಒಂದು ಕೇಸಲ್ಲಿ ನ್ಯಾಯ ಸಿಗಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ತಕ್ಷಣ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ. ಇದರಲ್ಲಿ ನ್ಯಾಯಯುತವಾಗಿ ಇದೆ ಅಂತಂದ್ರೆ ಖಂಡಿತವಾಗಿ ಬರುವಂತ ದಿನ ನೀವು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು. ಯಾಕಂದ್ರೆ ನಿಮ್ಗೆ ಮೆಜಾರಿಟಿ ಇದೆ. ಆದ್ರೆ ನೀವು ಕೇಸನ್ನು ಎದುರಿಸಬೇಕು. ಜೊತೆಗೆ ಇವತ್ತು ಶೋಕಾಸ್ರು ಕೊಟ್ಟ ನೋಟಿಸ್ಗೆ ನೀವು ಹೆದರಿ ಬಿಟ್ಟು ಈ ರೀತಿಯ ನಿರ್ಧಾರವನ್ನ ತಗೊಂಡ್ರೆ ಕರ್ನಾಟಕದ ಜನ ನೋಡ್ತಾ ಇದ್ದಾರೆ. ಇದಕ್ಕೆ ಒಂದೇ ಒಂದು ಪರಿಹಾರ, ಮುಖ್ಯಮಂತ್ರಿಗಳು ಎರಡೂ ಕೇಸಲ್ಲಿ ಅಪರಾಧಿಗಳು. ಅವ್ರು ಕೇವಲ ಆರೋಪಿ ಅಲ್ಲ, ಅವರು ಎರಡೂ ಕೇಸಲ್ಲಿ ಅಪರಾಧಿಗಳು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲೂ ಅವರೇ ಅಪರಾಧಿಗಳು, ಮೂಡದಲ್ಲೂ ಅವರೇ ಅಪರಾಧಿಗಳು. ಅದಕ್ಕಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ನೀವು ಕೇಸನ್ನು ಎದುರಿಸಿ ನ್ಯಾಯ ಮುಂದೆ ಯಾವತ್ತೋ ಬಂದ್ರೆ ನಿಮ್ಮ ಪರವಾಗಿದ್ರೆ ನೀವು ವಾಪಸ್ ಮುಖ್ಯಮಂತ್ರಿ ಆಗ್ಬೋದು. ಆದ್ರೆ ಆಗುವಂತ ಚಾನ್ಸಸ್ ಇಲ್ಲ. ಯಾಕೆಂದ್ರೆ ನೀವೇ ಹಣಕಾಸು ಸಚಿವರು, ನೀವೇ ತೆಲಂಗಾಣಕ್ಕೆ ದುಡ್ಡು ಕೊಟ್ಟಿರುವಂತದ್ದು. ನಾಗೇಂದ್ರ ಒಂದು ನೆಪ ಮಾತ್ರ. ನಾಗೇಂದ್ರ, ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ, ನಾಗೇಂದ್ರ ಸಣ್ಣ ಮೀನು, ದೊಡ್ಡ ತಿಮಿಂಗಿಲಗಳು ನೀವುಗಳೇ. ಒಂದು ಕೇಸಲ್ಲಿ